ಸಿಂಹರಾಶಿ ಬಹಳ ಸಂತೋಷದಿಂದ ದಿನವನ್ನು ಕಳೀತೀರಿ. ಪ್ರತಿಯೊಂದು ಕ್ಷಣವೂ ಕೂಡ ಆನಂದದಾಯಕವಾಗಿ ನಿಮ್ಮ ಮನಸ್ಸಿಗೆ ಹಿತವನ್ನು ಉಂಟು ಮಾಡ್ತಕ್ಕಂಥದ್ದಾಗುತ್ತೆ. ಆದರೆ ಆ ಮಧ್ಯದಲ್ಲಿ ಯಾವುದೇ ರೀತಿಯ ಸ್ವಯಂಕೃತ ಅಪರಾಧಗಳನ್ನಾಗಲಿ ಬೇರೆಯವರ ನಿಂದನೆಯನ್ನಾಗಲಿ ಮಾಡುವಂಥದ್ದು ಖಂಡಿತವಾಗಿ ಬೇಡ ಅಂತ ಅರ್ಥ. ಸಮಯದ ದುರುಪಯೋಗ ಆಗುವಂಥದ್ದು, ಸಂತೋಷದಲ್ಲಿ ಕಾಲ ಹೋಗಿದ್ದೇ ಗೊತ್ತಾಗೋದಿಲ್ಲ. ಆದರೆ ಒಳ್ಳೆಯ ಕಾರ್ಯಕ್ಕೆ ಅದನ್ನು ಬಳಸಿದರೆ ಒಂದಷ್ಟು ಅನುಕೂಲಗಳು, ಸಮಾಜಕ್ಕೆ ಉತ್ತಮವಾದಂತಹ ಸಂದೇಶ, ಅಗತ್ಯ ಇದ್ದಂಥವರಿಗೆ ಒಂದು ಸಹಾಯ, ಇವೆಲ್ಲವೂ ಕೂಡ ಆಗ್ತಿತ್ತೇನೋ ಅನ್ನುವಂಥದ್ದಾಗತ್ತೆ. ಹಿರಿಯರ ಮತ್ತು ಮೇಲಧಿಕಾರಿಗಳ ಕೋಪಕ್ಕೆ ಗುರಿಯಾಗುವಂತಹ ಸೂಚನೆಗಳಿದ್ದಾಗ ಅವರಿಗೆ ಪ್ರಿಯವಾದಂತಹ ರೀತಿಯಲ್ಲಿ ನಡ್ಕೊಳ್ತಕ್ಕಂಥದ್ದು, ಕ್ಷಮೆಯಾಚಿಸ್ತಕ್ಕಂತಹ ಸಂದರ್ಭಗಳು ಬಂದರೆ ಆ ಕೆಲಸವನ್ನು ಮೊದಲು ಮಾಡ್ತಕ್ಕಂಥದ್ದು ಒಳ್ಳೆಯದಾಗಿ ಫಲವನ್ನು ಕೊಡುತ್ತೆ. ವ್ಯಾಪಾರದ ನಿಮಿತ್ತ ಪ್ರವಾಸವನ್ನು ಮಾಡಬೇಕು ಅಂತಕ್ಕಂತಹ ವಿಚಾರವನ್ನು ಚರ್ಚೆ ಮಾಡ್ತೀರಿ. ಆ ನಿರ್ಧಾರಕ್ಕೂ ಕೂಡ ಬರುವಂಥದ್ದಾಗತ್ತೆ. ಆಯ್ಕೆಗಳು ಹೆಚ್ಚಾಗಿದ್ದರೆ ಸಾಮಾನ್ಯವಾಗಿ ಗೊಂದಲಗಳಾಗತ್ತೆ. ಯಾಕೆ ಅಂತಂದರೆ ಯಾವುದನ್ನು ನಾನು ತಗೊಳ್ಳೋದು ಅನ್ನುವಂಥದ್ದಾಗತ್ತೆ. ಆಯ್ಕೆಯನ್ನು ಸೀಮಿತಗೊಳಿಸಿ, ಗೊಂದಲಗಳನ್ನು ಕಡಿಮೆ ಮಾಡಿಕೊಳ್ಳಿ ಅನ್ನುವಂಥದ್ದು ಮುಖ್ಯವಾದಂಥದ್ದು. ಬೇರೆಯವರ ಸಮಯವನ್ನು ಕೂಡ ಹಾಳು ಮಾಡಬೇಡಿ. ನಿಮ್ಮ ಸಮಯ ಸಂತೋಷದಲ್ಲಿ ವ್ಯರ್ಥ ಆಗುವಂಥದ್ದು ಒಂದು ಕಡೆ ಆದರೆ, ಬೇರೆಯವರೂ ಕೂಡ ನಿಮ್ಮ ಜೊತೆಯಲ್ಲಿದ್ದು ಅವರ ಸಮಯವನ್ನು ಹಾಳು ಮಾಡಿಕೊಳ್ಳುವಂಥದ್ದಾಗುತ್ತೆ. ಅದಕ್ಕೆ ನೀವು ಕಾರಣ ಆಗುವಂಥದ್ದು ಬೇಡ ಅಂತ ಅರ್ಥ. ಮಾರುತಿಯನ್ನು ಉಪಾಸನೆ ಮಾಡಿ, ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ ತುಂಬ ಅಗತ್ಯವಾಗಿ ಕೆಲವರ ಕೆಲಸಗಳನ್ನು ನೀವು ಮಾಡಬೇಕಾಗತ್ತೆ. ಅಂತಹ ಪರಿಸ್ಥಿತಿ, ಅಂತಹ ವಾತಾವರಣ ನೀವು ಎದುರು ನೋಡಬೇಕಾದಂಥದ್ದು. ಆಧ್ಯಾತ್ಮಿಕ ಚಿಂತನೆಗಳಿಗೆ ನೀವು ಮನಸ್ಸನ್ನು ಕೊಟ್ಟರೆ ಸ್ವಲ್ಪ ಮಟ್ಟಿಗೆ ಸಮಾಧಾನ. ಅಂದರೆ ಈ ಜೀವನದ ಸಾರ್ಥಕತೆ ಏನು ಅನ್ನುವಂಥದ್ದು ನಿಮಗೆ ಗೊತ್ತಾಗಬೇಕು ಅನ್ನುವಂಥದ್ದಾಗತ್ತೆ. ಹವ್ಯಾಸಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡಬಹುದು. ಯಾವ ವಿಷಯವನ್ನು ನೀವು ಹವ್ಯಾಸವಾಗಿ ಬಳಸ್ಕೊಂಡಿದ್ದೀರಿ, ಬೆಳೆಸ್ತಾ ಇದ್ದೀರಿ, ಅದು ನಿಮಗೆ ವಿಶೇಷವಾದಂತಹ ಒಂದು ಆದ್ಯತೆಯನ್ನು ಪಡ್ಕೊಳ್ಳಿಕ್ಕೆ ಈ ಒಂದು ಸಂದರ್ಭ ಶುಭವಾಗಿದೆ ಅನ್ನುವಂತಹ ರೀತಿಯಲ್ಲಿ ಇರುತ್ತೆ. ನೀವು ಅದಕ್ಕೆ ಆದ್ಯತೆಯನ್ನು ನೀಡುವಂಥದ್ದು. ಪ್ರೇಯಸಿ ಪ್ರಿಯಕರ ಪರಸ್ಪರವಾಗಿ ನಂಬಿಕೆಯ ಆಧಾರದ ಮೇಲೆ ಇರಬೇಕು. ಒಬ್ಬರನ್ನೊಬ್ಬರು ನಂಬದಲೇ ಅನುಮಾನಾಸ್ಪದವಾಗಿದ್ದರೆ ಜೀವನ ಪರ್ಯಂತ ಅದೇ ರೀತಿಯಲ್ಲಿ ಇರಬೇಕಾಗತ್ತೆ. ಪರಸ್ಪರವಾಗಿ ನಂಬಿಕೆಯನ್ನು ಇಟ್ಟುಕೊಂಡು ವರ್ತಿಸಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಬೆನ್ನು ನೋವಿನ ಸಮಸ್ಯೆ ಕಾಡಬಹುದು, ಸರಿಯಾಗಿ ಗಮನಿಸ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ತುಂಬ ಕಷ್ಟಪಡಬೇಕಾದಂತಹ ದಿನ ಆಗುತ್ತೆ. ಎಷ್ಟು ಕಷ್ಟಪಡ್ತಿರೋ ಅಷ್ಟು ಮಾತ್ರ ಫಲ ನಿಮ್ಮದಾಗ್ತಕ್ಕಂಥದ್ದು. ಅಜೀರ್ಣ ಸಮಸ್ಯೆಯಿಂದ ತೊಂದರೆಯನ್ನು ಮಾಡಿಕೊಳ್ತೀರಿ, ಅದನ್ನು ಗಮನಿಸಿ. ಶಿವಾರಾಧನೆಯನ್ನು ಮಾಡಿ, ಶಿವ ಪ್ರಾರ್ಥನೆಯನ್ನು ಮಾಡಿ. ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹಕಾರಿಣಂ ಶಿವಮೇಕಂ ಪರಂ ವಂದೇ ಶಿಕಾರಾಯ ನಮೋ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ತುಲಾರಾಶಿ ಕಮಿಷನ್ ಏಜೆಂಟ್ಸ್ಗಳಿಗೆ ಲಾಭ ಸಿಕ್ಕುವಂತಹ ದಿವಸ. ನೀವು ಹಿಂದೆ ಮಾಡಿದಂತಹ ಕೆಲವು ಕೆಲಸಗಳ ಫಲ ಈ ದಿವಸ ನಿಮಗೆ ದ್ರವ್ಯ ರೂಪದಲ್ಲೋ ಹಣದ ರೂಪದಲ್ಲೋ ಸಿಕ್ಕುವ ಹಾಗೆ ಆಗುವಂಥದ್ದು. ಪ್ರತಿಭೆಗೆ ತಕ್ಕ ಫಲ, ಪರಿಶ್ರಮಕ್ಕೆ ತಕ್ಕ ಫಲ ಸಿಕ್ಕಿ ಸಂತೋಷವನ್ನು ಅನುಭವಿಸ್ತೀರಿ. ತಡವಾದರೂ ಕೂಡ ನನಗೆ ಏನು ಸಂದಾಯವಾಗಬೇಕು, ಏನು ದಕ್ಕಬೇಕು ಅದು ನನಗೆ ಸಿಕ್ಕಿದೆ ಅನ್ನುವಂತಹ ಪರಿಪೂರ್ಣವಾದಂತಹ ತೃಪ್ತ ಭಾವ ನಿಮ್ಮಲ್ಲಿ ಬರುವಂಥದ್ದು. ನಿಮ್ಮ ವರ್ತನೆಯಲ್ಲಿ ಬದಲಾವಣೆಯಾಗಬಹುದು. ಹಿಂದೆ ಇದ್ದ ಹಾಗೆ ಈ ಕ್ಷಣದವರೆಗೆ ನೀವಿದ್ದ ಹಾಗೆ ಮುಂದೆ ಇರ್ತೀರಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾವ ಕ್ಷಣದಲ್ಲೂ ಕೂಡ ಆ ಬದಲಾವಣೆಯ ಪರ್ವ ನಿಮ್ಮಲ್ಲಿ ಕಾಣಿಸ್ಕೊಳ್ಬಹುದು ಅನ್ನುವಂಥದ್ದು. ಗಂಭೀರವಾಗಿರತಕ್ಕಂತಹ ಸಮಸ್ಯೆಗಳು ಏನೇ ಇರಲಿ ಅದನ್ನು ಪರಿಹರಿಸ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿ. ಅದು ನಿಮ್ಮ ಮುಂದಿನ ದಿನಮಾನಕ್ಕೆ, ನಿಮ್ಮ ಭವಿಷ್ಯಕ್ಕೆ ಅನುಕೂಲಕರವಾಗಿರುತ್ತೆ. ಒಡ ಹುಟ್ಟಿದವರೊಡನೆಯಲ್ಲಿ ಅನ್ಯೋನ್ಯತೆ ಅಂತಕ್ಕಂತಹದ್ದಿರಲಿ. ಯಾರು ನಿಮ್ಮ ಜೊತೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು, ಅಣ್ಣ ತಮ್ಮ ಅಕ್ಕ ತಂಗಿ, ಹೀಗೆ ಮೊದಲನ ಸುತ್ತಿನ ಬಂಧುತ್ವ ಏನಿರುತ್ತೆ, ಯಾರ ಜೊತೆಯಲ್ಲೂ ಕೂಡ ವಿರೋಧ ಅಂತಕ್ಕಂಥದ್ದು
ಬೇಡ. ಬಹಳ ಆನಂದದಿಂದ ಸಮಯವನ್ನು ಕಳೆಯುವಂತಹ ಸಂದರ್ಭದಲ್ಲಿ ನಿಷ್ಠುರವಾಗ್ತಕ್ಕಂಥದ್ದು ಬೇಡ ಅಂತ ಅರ್ಥ. ನಾಯಕತ್ವದ ಒಂದು ಗುಣ ನಿಮ್ಮ ಗೌರವವನ್ನು ಹೆಚ್ಚು ಮಾಡುತ್ತೆ. ಯಾವುದೇ ಕೆಲಸವನ್ನು ಕೊಟ್ಟರೂ ಕೂಡ ಅಲ್ಲಿ ನಿಭಾಯಿಸ್ತೀನಿ ಅಂತಕ್ಕಂತಹ ಒಂದು ಧೈರ್ಯ, ಸ್ಥೈರ್ಯ, ಸಾಮರ್ಥ್ಯ ನಿಮ್ಮಲ್ಲಿ ಹೆಚ್ಚಾಗುವಂಥದ್ದಾಗುತ್ತೆ. ಬಿಳಿ ಎಕ್ಕದ ಹೂವಿನಿಂದ ಗಣಪತಿಯನ್ನು ಅರ್ಚಿಸಿ ಪ್ರಾರ್ಥಿಸಿ ಶುಭವಾಗಿ. ವೃಶ್ಚಿಕ ರಾಶಿ ಕಲಾ ರಸಿಕರಿಗೆ ಉತ್ತಮವಾದಂತಹ ಸಮಯ. ನಿಮ್ಮ ಅಪೇಕ್ಷೆಗನುಗುಣವಾಗಿ ಗಾಯನವೋ, ನೃತ್ಯವೋ ಅಥವಾ ಇನ್ಯಾವುದೋ ನಾಟಕವೋ, ಚಲನಚಿತ್ರವೋ, ಧಾರಾವಾಹಿಯೋ ನಿಮಗೆ ಮನಸ್ಸಿಗೆ ಆಹ್ಲಾದವನ್ನು, ಮುದವನ್ನು ಕೊಡ್ತಕ್ಕಂಥದ್ದಾಗತ್ತೆ. ತಂದೆಯವರ ಸಲಹೆಯನ್ನು, ತಂದೆಯವರ ಮಾತನ್ನು ಪಾಲನೆ ಮಾಡಿ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದಿದೆ. ಅದನ್ನು ಪ್ರಶ್ನೆ ಮಾಡೋದಕ್ಕಿಂತ ಪಾಲನೆ ಮಾಡಿಬಿಟ್ರೆ ಅದರ ಪರಿಪೂರ್ಣವಾದಂತಹ ಫಲ ನಿಮ್ಮದಾಗ್ತಕ್ಕಂಥದ್ದು. ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥವ್ರು ಸ್ವಲ್ಪ ದಿವಸದ ಮಟ್ಟಿಗೆ ಕಾಯಬೇಕಾದಂಥದ್ದಿದೆ. ಅದನ್ನು ಗಮನಿಸಿಕೊಂಡು ನಂತರದ ಪ್ರಯತ್ನವನ್ನು ಮಾಡಿ. ಮನೆಯ ಅಲಂಕಾರ, ನವೀಕರಣ ಇತ್ಯಾದಿಗಳಿಗೆ ಹೆಚ್ಚು ಹಣವನ್ನು ಖರ್ಚು ಮಾಡಬೇಕಾಗತ್ತೆ. ಮಾನಸಿಕವಾದಂತಹ ಒತ್ತಡ ತುಂಬ ಇರತಕ್ಕಂತಹ ದಿವಸ. ಅದನ್ನು ಮನೋನಿಗ್ರಹ ಮಾಡಿಕೊಂಡು ನಿಮ್ಮ ವ್ಯವಹಾರದ ಕಡೆ, ವಿದ್ಯಾಭ್ಯಾಸದ ಕಡೆ ಗಮನವನ್ನು ಹರಿಸಿ ಅಂತಕ್ಕಂಥದ್ದು. ಚಂಡಿಕೇಶ್ವರನ ವಿಶೇಷ ಪ್ರಾರ್ಥನೆಯಿಂದ ನಿಮ್ಮ ಸಕಲ ಕಷ್ಟಗಳು, ನಷ್ಟಗಳು, ಮಾನಸಿಕ ವ್ಯಥೆಗಳು ದೂರವಾಗ್ತಕ್ಕಂಥದ್ದಿದೆ. ಶುಭವಾಗಿ.